ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 81ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಗುರುತ್ವಂ ವಿಸ್ತಾರಂ ಕ್ಷಿತಿಧರಪತಿಃ ಪಾರ್ವತಿ ನಿಜಾತ್ ನಿತಂಬಾದಾಚ್ಛಿದ್ಯತ್ವಯಿ ಹರಣರೂಪೇಣ ನಿದಧೇ ಅತಸ್ತೆ ವಿಸ್ತೀರ್ಣೋ ಗುರುರಯಮಶೇಷಾಂ ವಸುಮತೀಂ ನಿತಂಬ ಪ್ರಾಗ್ಭಾರಸ್ಥಗಯತಿ ಲಘುತ್ವಂ ನಯತಿ ಚ. ಗುರುತ್ವಂ ವಿಸ್ತಾರಂ ಕ್ಷಿತಿಧರಪತಿಃ ಪಾರ್ವತಿ ನಿಜಾತ್ ನಿತಂಬಾದಾಚ್ಛಿದ್ಯತ್ವಯಿ ಹರಣ ರೂಪೇಣ ನಿದಧೇ ಅತಸ್ತೆ ವಿಸ್ತೀರ್ಣೋ ಗುರುರಯಮಶೇಷಾಂ ವಸುಮತೀಂ ನಿತಂಬ ಪ್ರಾಗ್ಭಾರಸ್ಥಗಯತಿ ಲಘುತ್ವಂ ನಯತಿ ಚ. ಗುರುತ್ವಂ ವಿಸ್ತಾರಂ ಕ್ಷಿತಿಧರಪತಿಃ ಪಾರ್ವತಿ ನಿಜಾತ್ ನಿತಂಬಾದಾಚ್ಛಿದ್ಯತ್ವಯಿ ಹರಣರೂಪೇಣ ನಿದಧೇ ಅತಸ್ತೆ ವಿಸ್ತೀರ್ಣೋ ಗುರುರಯಮಶೇಷಾಂ ವಸುಮತೀಂ ನಿತಂಬ ಪ್ರಾಗ್ಭಾರಸ್ಥಗಯತಿ ಲಘುತ್ವಂ ನಯತಿ ಚ. ಈ ಸೌಂದರ್ಯ ಲಹರಿಯ 81ನೇ ಶ್ಲೋಕದಲ್ಲಿ ದೇವಿಯ ನಿತಂಬದ ವರ್ಣನೆಯನ್ನು ಮಾಡಿದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ. ಪಾರ್ವತಿಯೇ, ಕ್ಷಿತಿಧರಪತಿ ಪರ್ವತರಾಜನಾದ ನಿನ್ನ ತಂದೆಯಾದ ಹಿಮವಂತ, ಗುರುತ್ವಂ ವಿಸ್ತಾರವನ್ನು ಭಾರವನ್ನು, ನಿಜಾತ್ ತನ್ನ, ನಿತಂಬಾದಾಚ್ಛಿದ್ಯ ತಪ್ಪಲು ಪ್ರದೇಶದಿಂದ ಹೊರತೆಗೆದು, ನಿನಗೆ ಹೇಗೆ ಅಂದರೆ ತ್ವಯಿ ಹರಣರೂಪೇಣ ನಿಧದೆ, ಮದುವೆಯ ಸಮಯದಲ್ಲಿ ನಿನಗೆ ಬಳುವಳಿಯಾಗಿ ಕೊಡ್ತಾನೆ. ಹೀಗೆ ಕೊಡೋದರ ಮೂಲಕ ತನ್ನ ಕನ್ಯಾಸರಿಯ ಭಾರವನ್ನು ಇಳಿಸ್ಕೊಳ್ತಾನೆ. ಅತಃ ಆದ್ದರಿಂದ ತೇ ನಿನ್ನ ವಿಸ್ತೀರ್ಣ ವಿಶಾಲವಾದ, ಗುರುಹು ಪರಿಪುಷ್ಟವಾದ, ಅಯಂ ಈ ಪ್ರತ್ಯಕ್ಷ ಗೋಚರವಾದ ನಿತಂಬವು, ಅಶೇಷಾಂ ವಸುಮತಿ ಸಮಸ್ತವಾದ ಭೂಮಿಯನ್ನು ಆವರಿಸಿ, ನಿತಂಬ ಪ್ರಾಗ್ಭಾರ ಸ್ಥಗಯತಿ ಲಘುತ್ವಂ ನಯತಿ ಚ ತಂದೆಯ ಭಾರವನ್ನು ಕಡಿಮೆ ಮಾಡಿದೆ. ಶಂಕರರು ಹೀಗೆ ದೇವಿಯ ಸೌಂದರ್ಯವನ್ನು ವರ್ಣಿಸ್ತಾ ಕೋಟ್ಯಾನುಕೋಟಿ ಜೀವಿಗಳ ಸಂರಕ್ಷಣೆಯ ಭಾರವನ್ನು ಹೊತ್ತ ಆ ಭಗವತಿಗೆ ಸೌಂದರ್ಯ ಲಹರಿಯ 81ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಶ್ಲೋಕದಿಂದ ಬೆಂಕಿಯಲ್ಲಿ ನಡೀತಕ್ಕಂತಹ ವಿದ್ಯೆ ಸಿದ್ಧಿಯಾಗುತ್ತೆ, ಬೆಂಕಿಯಿಂದ ಉಂಟಾಗ್ತಕ್ಕಂತಹ ಗಾಯಗಳಾಗೋದನ್ನು ತಡೆಯುತ್ತೆ. ಇದು ಈ ಸೌಂದರ್ಯ ಲಹರಿ ಶ್ಲೋಕದ ಒಂದು ಮಹತ್ವ. ಶ್ರೀ ಜಗದಂಬಾರ್ಪಣಮಸ್ತು.